ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಏನಪ್ಪ ವ್ಲಾಗು ಅಂದರೆ ಪುಪ್ಪಂಗೆ ಹೋಗ್ಬಿಟ್ಟು ಎದುರಿಸೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ನಾನು ನಮ್ಮಣ್ಣ. ಇದು ಫಸ್ಟ್ ಪ್ರ್ಯಾಂಕ್ ವೀಡಿಯೋ ಮಾಡ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲಲ್ಲೇ. ಬನ್ನಿ ಹೆಂಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಫುಲ್ ಭಯ ಪಟ್ಕೊಂಡೆ ನಾವು ಹೋಗ್ತಾ ಇದ್ದೀವಿ. ನಾವು CCTV ಏನಾರ ಇಡ್ಬಿಟ್ಟಿದ್ರೆ ಅಂತ ಭಯ. ನೋಡಿರಲ್ಲ ಅಂತ ಅಂದ್ಕೊಳ್ತೀವಿ. ನೋಡೋಣ. ಇವ್ನು ಈಗಲೇ ಕೇಳಿತಾರ ನಾವು ಹೆಲ್ಮೆಟ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ರೂ. ಸೊ ಬೇಸಿಕಲಿ ನಾವು ಲಿಫ್ಟಲ್ಲಿ ಫುಲ್ ಟಾಪ್ ಫ್ಲೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಎಸೆಯೋದು ಏನಾನ ಐಟಮ್ ಎಲ್ಲಿ ಹೋಗ್ಬಿಟ್ಟು. ಹೌದಾ? ನನ್ನ ಪ್ರಕಾರ ಅಲ್ಲಿ ಬ್ಲ್ಯಾಕ್ ಶ್ಯಾಡೋಲ್ಲಿ ಕೂತಿದ್ದಿದ್ದು ಅವರೇ ಅನಿಸ್ತು. ನೋಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ನನ್ನ ಪ್ರಕಾರ ನೋಡಿರ್ಬೋದು. ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ರು. ಪುಪ್ಪ ಕರೀತಾವ್ರಿ. ನನಗೆ ನಗು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ವಿ. ಗೈಸ್ ಫುಲ್ಲು ಸೈಕ್ ಆಗ್ಬಿಟ್ಟವ್ರು. ಪುಪ್ಪ ಕೆಳಗಡೆ ಹುಡ್ಕೊಂಡು ಹೋಗ್ಬಿಟ್ಟವ್ರು. ಯಾರೋ ಮೇಲೋದ್ರಲ್ಲ ನಮ್ಮನ್ನ ಕರೀತವ್ರೆ. ನಾವು ಮಾತಾಡ್ತಾ ಇಲ್ಲ. ಬರ್ತಾರೆ ಇರಿ ಇಲ್ಲಿಂದ ನಾವು ಗಾಡಿನ ದೂರ ನಿಲ್ಲಿಸ್ಬೇಕಿತ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕೇಳಿ ನನ್ನ ಮಗ ಇತ್ತು. ಕೆಳಗಡೆ ಮನೆ ಬಾಡಿಗೆ ಮನೆಯವ್ರಿಗೆಲ್ಲ ಹೋಗ್ಬಿಟ್ಟು ಹೇಳ್ಬಿಟ್ಟವ್ರೆ.
ನಾನು ಎಲ್ಲಿ ತೋರೋ ಗೊತ್ತಾಗ್ತಾ ಇಲ್ಲ. ಪುಪ್ಪ ಬರ್ತಾವ್ರೆ ಗಾಯ್ಸ್, ಕತ್ಲೆ ಚೂಡ್ ಫ್ಲಾಶ್ ಆಗ್ತಿಲ್ಲ. ಖಾಲಿ ಲಿಫ್ಟ್ ಕಳ್ಸೋರ ಓಡ್ ಬರ್ತಾವ್ರೆ ಅನ್ಕೊಂಡ್ರೆ. Jingle bells, jingle all the way. Oh, what fun it is to ride in a one-horse open sleigh. Santa Claus is coming to town. ಪಪ್ಪ ಫೋನ್ ಮಾಡಿದ್ದಾರೆ ನಮಗೆ. ಏನು ಲೇಖ ಚಪ್ಪಲಿ ಬಿಟ್ಟವಳ ಅಲ್ಲ ಯಾರು ಎಲ್ಲಿದ್ದೀರ ನೀವು? ಮನೆ ಎಲ್ಲಿ ರಾಜ? ಯಾರ ಜೊತೆ? ಇವಳ ಜೊತೆ ಏನು ಯಾರು ಬಂದ್ರ ಹೊರಗಡೆ? ಯಾರು ಇರಿ ಬರ್ತಾ ಇದ್ದೀನಿ, ನಾನು ಇಲ್ಲಿದೆ ಬರ್ತಾ ಇದ್ದೀನಿ, ನಡ್ಕೊಂಡು ಬರ್ತಾ ಇದ್ದೀನಿ. ಏನು ಸೂರ್ಯ ಯಾರು? ಸರಿ ಬಂದೆ ಮಾಡ್ತೀನಿ. ಲೇಖನ್ ಜೊತೆ ಬರ್ತಾ ಇದ್ದೀನಿ ಕಣ್ರಿ. ಇಲ್ಲಿ ರೋಡ್ ಕತ್ಲೆ ಕಂಡ್ರೆ ಕರೆಂಟ್ ಹೋಗ್ತಿದೆ. ಬರ್ತಾ ಇದ್ದೀನಿ ಎದಕ್ಕೋಗಿ ಏನಾಯ್ತು? ಒಳ್ಳೆ ಕತ್ತಾಯ್ತಲ್ಲ ಇದು. ಲಿಫ್ಟಲ್ಲಿ ಗ್ರೌಂಡ್ ಫ್ಲೋರ್ ಮಜೆ. ಯಾರು ಹುಡುಗಿ ಇಲ್ಲಿ ಮನೆ ಕೆಲ್ಸದವ್ರು ಅಂತೀವಿ, ಬಾಡಿಗೆಗೆ ಇದ್ದಾರಲ್ಲ ಅವರು. ಕೆಳಗಡೆ ಹೋಗೋದು ರೌಂಡ್ ನೋಡ್ಕೊಂಬರಲ್ಲ. ನನಗೆ ಇಲ್ಲಿ ವಾಯ್ಸ್ ಕೇಳಿಸ್ತಾ ಇತ್ತು ಅವ್ರದ್ದು. ಕೆಳಗಡೆ ಹೆಂಗೆ ಹೋಗ್ತೇನೆ ನೀನು? ಇಲ್ಲಿಂದ ಹೋಗ್ಬಿಟ್ಟು ಮೆಟ್ಲಲ್ಲಿ ಹೋಗಿ ಎಲ್ಲಿ ಆಯ್ತು. ತುಪ್ಪ ಫುಲ್ ಸೈಕ್ ಆಗ್ಬಿಟ್ಟು ಕೆಳಗಡೆ ಮನೆ ಕಟ್ಬಿಟ್ಟು ಲೈಟೆಲ್ಲ ಮನೆಯದೆಲ್ಲ ಆಫ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಗೈಸ್, ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗೋ ಟೈಮ್ ಆಗಿದೆ. ಪಪ್ಪ ಅದಕ್ಕೂ ಒಳಗಡೆ ಬರ್ತಾಯಿಲ್ಲ. ಈ ಪ್ರದ್ಯುಮ್ನ ಮೇಲೋಡ್ಬಾರೋ, ಅವನು ದೇವ್ರ ಮನೇಲಿ ಹೋಗಿ ಹಚ್ಕೊಬಿಟ್ಟು ಅವನೇ ನಂಗೆ ನಗು ಬರುತ್ತೆ ಗೈಸ್ ಕೆಟ್ಟದಾಗೆ. ಇಲ್ಲಿಂದ ಕಾಣುತ್ತೆ ಅವ್ರು ಬಂದರೆ, ಆದರೆ ನಾನು ಕಾಣಲ್ಲ ಯಾಕಂದರೆ ಕತ್ಲಲ್ಲಿದ್ದೀನಿ. ಟಾರ್ಚ್ ಆಫ್ ಮಾಡಿಬಿಡ್ತೀನಿ ಇವಾಗ. ವೀಡಿಯೋ ಪ್ರಾಬ್ಲಮ್ ಐತೈತೆ ಟಾರ್ಚ್ ಆಫ್ ಮಾಡಿದರೆ. ಅದೇ ಪಪ್ಪ ಒಳಗಡೆನೇ ಬರ್ತಾಯಿಲ್ಲ, ಕೆಳಗಡೆ ಮನೆಗೆ ಹೋಗ್ಬಿಟ್ಟವ್ರೆ. ಗೈಸ್, ಈ ವಿಡಿಯೋ ಬರೀ ಪಪ್ಪಂಗೆ ಮಾತ್ರ ಪ್ರ್ಯಾಂಕ್ ಆಯ್ತಾಯಿಲ್ಲ, ಪಾಪ ಮನೆ ಬಾಡಿಗೆಗಿರೋರ್ಗೂ ಪ್ರ್ಯಾಂಕ್ ಆಗೋಯ್ತೈತೆ. ಆದರೆ ನಮ್ಮ ಅಣ್ಣ ಪೂಜೆ ಮನೇಲಿ ಲಾಕ್ ಆಗಿಬಿಟ್ಟಾನೆ, ದೇವ್ರ ಮನೆಯಲ್ಲಿ. ಅವನ ಹತ್ರ ಕಮ್ಯುನಿಕೇಟ್ ಮಾಡೋಕ್ಕೆ ಆಯ್ತಾಯಿಲ್ಲ ಪ್ರಾಪರಾಗಿ. Jingle bells, jingle all the way. Oh, what fun it is to ride in a one-horse open sleigh. Santa Claus is coming to town. ಅಯ್ಯೋ ಎತ್ತರಿಸ್ಬಿಟ್ಟ. ನೀನು ಹೇಳ್ಬೇಕು ತಾನೇ ನನಗೆ ಏನು ಗೊತ್ತೇ ಯಾರೋ ಲಿಫ್ಟ್ ಅಲ್ಲಿ ಹೋಗ್ಬಿಟ್ಟವ್ರೆ, ಏನೋ ಆಗೈತಿ. ಯಾರೋ ಲಿಫ್ಟ್ ಹೋಗ, ಆಮೇಲೆ ನೋಡಿದ್ರು ಯಾರು ನೀವು ಬಂದಿದ್ರೆ ಗೊತ್ತಾಗ್ಬಿಡೋ. ನೀವು ಫಿಂಗರ್ ಪ್ರಿಂಟ್ ಬಿಟ್ರೆ ಯಾರದೇ ಇಲ್ಲ, ಯಾರೋ ಹೋಗ್ಬಿಟ್ಟವ್ರೆ. ಚಪ್ಪಲಿ ಬಿಟ್ಬಿಟ್ಟವಲ್ಲಿ ಅಡ್ವರ್ಟ್ ಮಾಡ್ಬಿಟ್ವಿ. ಆಮೇಲೆ ನಿಮ್ದು ನಾನು ಒಳಗಡೆ ಎತ್ತಿಕ್ದೆ, ಇವಳು ಬಿಟ್ಬಿಟ್ಟು ಕಂಡಿಡ್ತೀನಿ.
ಸರಿ ತೆಗಿಯ ಆಂಟಿ ಬಿಡಿ ಆಂಟಿ ಬೇಡ ಅಂತ ನಾವು ಫುಲ್ ಹೆಲ್ಮೆಟ್ ಎಲ್ಲ ಹಾಕೊಂಡು ಜಾಕೆಟ್ ಎಲ್ಲ ದೇವಿಗಳ ಏನಾರ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನಾನು ಏನ್ ಮಾಡ್ತಿದ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡೆ ಕೈ ತೊಳಿದೆ ಬಂದ ಏನಾಯ್ತು ಇನ್ಯಾರು ಹೋಗಕ್ ನಂಗೆ ಇನ್ನೇನಿಲ್ಲ ಟೆಕ್ನಿಷಿಯನ್ ಯಾವನಾರ ಹೋಗ್ಬಿಟ್ಟಾ ಮಂಜುನಾಥ್ ಅಂತವ್ರೆ ಮಂಜುನಾಥ್ ನಗರಕ್ಕೆ ಓಡೋಗಿ ನಾನು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಬಿಡ್ತಾ ಇದ್ದೀನಿ ನೋ ಇಲ್ಲ ಇಲ್ಲಿ ಇದ್ದಿದ್ದು ಗೊತ್ತಾಯ್ತು ಗೊತ್ತಾಗೋಯ್ತು ಗೊತ್ತಾಗ್ಲಿಲ್ಲ ಹೆಲ್ಮೆಟ್ ಇತ್ತಲ್ಲ ಯಾವನ ಟೋಪಿ ಹೆಲ್ಮೆಟ್ ನೋಡಿದ್ರೆ ನೀವು ನಾನು ಹೇಳಿಲ್ವಾ ಪಪ್ಪ ನೋಡೋರೆ ಅಂತ ಇದೇನ್ ಮಾಡ್ಬೇಕಿದ್ ಗೊತ್ತಾ ಅವ್ರು ಬಂದಾಗ ಹಿಂಗ ಅಲ್ಲಾಡ್ಸ್ಬಿಟ್ಟು ಮಜಾ ಇರೋದು ನಾವು ಆಕ್ಚುಲಿ ಇಷ್ಟ ಅಲ್ಲ ನಾವ್ ಮೇಲಿಂದ ಏನೇನೋ ಬಿಸಾಕಣ ಫುಲ್ ಎದ್ರು ಸಾಕ್ಬಿಡದ ಅಂತ ಯಾರು ಗೊತ್ತಾ ಯಾರ ಇದಾರೆ ನಾನು ಓಡೋಗೋದೇ ಈಚೆ ಲೈಟ್ ಆಫ್ ಮಾಡ್ಕೊ ಚೂಟು ಇವಳು ಅಟ್ಲೀಸ್ಟ್ ಇವಳು ಫೋನ್ ಎತ್ತಿದ್ರೆ ಯಾಕೆ ಚಪ್ಪಲಿಗೆ ಹೆಲ್ಮೆಟ್ ಹಾಕೊಂಡು ಈಗ ಬರ್ತಾ ಇದ್ದೀನಿ ಅದೇ ಕತ್ಲಲ್ಲಿ ಎಲ್ಲ ಆಂಟಿ ಕತ್ಲೆ ಇದೆ ಆಂಟಿ ಆ ಕಡೆ ಕಡೆ ಏನು ಕಾಣಿಸ್ತಾ ಇಲ್ಲ ಆಂಟಿ ಇಲ್ಲ ಆಂಟಿ ನಿಮ್ಮ ಮಗನೂ ಇದಾರೆ ಆಂಟಿ ಅಂದ್ಲು ಆಮೇಲೆ ಧೈರ್ಯ ಆಯ್ತು ನಂಗೆ ಆ ರಿಯಾಕ್ಷನ್ ಕ್ಲಿಪ್ ಬರ್ಲಿಲ್ಲ ಆಗ ಇಷ್ಟ ಅದೇ ಫುಲ್ ಗಾಬರಿ ಅದು ನೆಕ್ಸ್ಟ್ ಲೆವೆಲ್ ಗಾಬರಿ ಗೈಸ್ ಪುಪ್ಪ ಈಚೆ ಹಾಲಲ್ಲಿ ಏನಾನ ಕೂತಿದ್ರೆ ಇನ್ನ ಮಕ್ಕರಾಗ್ಬಿಟ್ಟಿರೋರು ಇಲ್ಲೇ ಡೈನಿಂಗ್ ಹಾಲಲ್ಲಿ ಕೂತಿರು ಅಲ್ಲೇ ಲಿಫ್ಟಲ್ಲಿ ಆದ್ರೂ ಲೈಟ್ ಎಲ್ಲ ಆಫ್ ಮಾಡ್ಕೊಂಡ್ ಬಂದಿದೀವಿ ಹೋಗ್ತಿದ್ದೆ ಪ್ರದ್ಯುಮ್ನ ಅಂತ ಸೀದಾ 3ನೇ ಫ್ಲೋರ್ಗೆ ಹೋದ್ರು ಅಂದ್ರೆ ಸೀದಾ ಓಡೋಯ್ತಿದ್ದೆ ಈಚೆಗೆನೆ ನಾನು ಈಚೆ ಓಡೋಗ್ಬಿಟ್ಟು ಸೇಟ್ ಇದು ಯಾವನ ಎದುರಿಸ್ತಾನ್ ಬನ್ರಿ ಓಡ್ ಬರ್ಬೇಕಿತ್ತು ಅವೇ ಹೊಚ್ಚೊಯ್ಕೊಂಡು ಅಂತ ಇವನ್ನ ಬೈಕೊಂಡು ನಾನೆಲ್ಲ ಮುಗಿದಿದ್ದೆ ನಂಗೆ ಅಯ್ಯೋ ಯಾವಾಗ ಗೊತ್ತಾ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನ ಗಾಡಿಲಿ ಅದು ಇದಕ್ಕೆ ಬಂದ್ಬಿಟ್ಟಿದ್ವಿ ಅರ್ಧ ದಾರಿ ಬಂದ್ಬಿಟ್ಟು ಅಲ್ಲಿ ಪ್ಲಾನ್ ಮಾಡಿದ್ವಿ ಪ್ರಾಂಕ್ ವಿಡಿಯೋನೇ ಮಾಡಿಲ್ಲ ನನ್ನ ಚಾನೆಲ್ಗೆ ಎದುರಿಸ್ಬೇಕಲ್ಲ ಏನ್ ಲಿಫ್ಟ್ ಓಪನ್ ಆಯ್ತಲ್ಲ ಇಲ್ಲೇ ಕೂತಿದ್ದ ಹೆಲ್ಮೆಟ್ ಬ್ಯಾಗ್ ಅಲ್ವಾ ಹೆಲ್ಮೆಟ್ ಅಷ್ಟೇ ಕಂಡಿದ್ವಿ ಇವ್ಳು ಡ್ರೆಸ್ಸು ನೀನ್ ಕಾಣ್ಲೇ ಇಲ್ಲ ಫುಲ್ ಮಲ್ಕೊಂಡ್ಬಿಟ್ಟೋಗಿದೆ ಹಿಂಗೆ ಕಾಣಲಿಲ್ಲ ಇವ್ಳು ಬ್ಯಾಗ್ ಇತ್ತ ನಾನು ಯಾವನ ಟೆಕ್ನಿಷಿಯನ್ ಅನೇ ಕರ್ದೇ ಇಲ್ವಲ್ಲ ಏನಕ್ಕೆ ಮೇಲೆ ಹೋಯ್ತಾವನೆ ಇವನು ಅದು ಸೀದಾ 3ನೇ ಫ್ಲೋರ್ಗೆ ಯಾಕೆ ಹೋಯ್ತಾವನೆ ಅಂತ ನಾನು ಅವನಿಗೆ ಫೋನ್ ಅವ್ನು ನೋಡೋದೆ ಸಿಕ್ಸ್ ಸೆನ್ಸ್ ಹೆಂಗೆ ಅದೇ ಪಪ್ಪ ಗೆದ್ರುಕೊಂಡಿದ್ ವಿಡಿಯೋ ಬರ್ಬೇಕಿತ್ತು ಅದೆಲ್ಲ ಬರುತ್ತೆ ನೀನು ಅಲ್ಲಿ ನೋಡೋದ್ರೆ ಊರಾಚೆ ಏ ನಾನು ಎಲ್ಲಿದ್ದೆ ನನ್ಗೇನ್ ಗೊತ್ತಿತ್ತು ನೀನು ಸಡನ್ ಆಗಿ ಅಂತ ತಿಕ್ಲಿ ನೀನು ಇಲ್ಲೇ ಎಲ್ಲ ನಾನೇನ್ ಅನ್ಕೊಂಡೆ ಮೇಲಿಂದ ಹೋಗ್ಬಿಟ್ಟು ಒಳ್ಳೆ ರಿಯಾಕ್ಷನ್ ಕೊಟ್ರು ಹೌದಾ ರಿಯಾಕ್ಷನ್ ಸಿಗ್ಲಿಲ್ಲ ವಾಯ್ಸ್ಗಳು ಬಂತಷ್ಟೇ ಅಲ್ಲ ನೀವು ಬಂದ್ಬಿಟ್ರಿ ಅಂತ ನಾವು ಹಾಲಲ್ಲಿ ನಿಂತ್ಕೊಂಡಿದ್ವಿ 1 ಮಿನಿಟ್ ಓಡು ನಾನಂತೂ ಆಮೇಲೆ ಬಂದ್ಬಿಟ್ಟು ಹೋದ್ರ ಎಲ್ಲ ಸೈಲೆಂಟ್ ಬಚ್ಚಿಕೊಂಡ್ರು ಅಂತ ಹೊಟ್ಟೋದ್ರು ನಾನು ಡೋರ್ ತೆಗೆದು ನಾನು ಅವ್ರನ್ನೂ ಕೇಳೋಣ ಯಾರು ಇಲ್ಲ ಅಂದ್ಬಿಡಿ ಬಂದ್ಬಿಡ್ತಾರೆ ಆರಾಮಾಗಿ ಅವಾಗ ಇರ್ತಾನ ಅಂತ ಅಂದೆ ಅವರು ಕೇಳಿಸ್ಕೊಳ್ಳಿಲ್ಲ ಅಂದ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟವ್ರೆ ಹೇಳಕ್ಕೆ ಅವರೇ ಅಂದೆ ಆಂಟಿ ಏನು ಇಲ್ಲ ಅಂದ್ರೆ ಫ್ಲಾಪ್ ಮಾಡ್ಬಿಟ್ರು ಫ್ಲಾಪು ನಾನು ಗೊತ್ತಿಲ್ಲ ಅಲ್ಲ ಲೈಟ್ ಆಫ್ ಮಾಡಿ ಹೋದ್ರಲ್ಲ ಅವ್ರು ಬರೋ ಟೈಮಲ್ಲಿ ಇದನ್ನ ಜೋರಾಗಿ ತಳ್ಬಿಟ್ಟು ಹೋಗಿದ್ರೆ ಒಂದು 10 ನಿಮಿಷ ಹಂಗೆ ಓಡಾಡೋದು ಗೈಸ್ ಎಷ್ಟೊಂದು ಫುಟೇಜು ನಾವು ತೊಗೊಳಕ್ಕಾಗಿಲ್ಲ CCTV ಸ್ವಲ್ಪ ಕವರ್ ಆಗಿರ್ಬೋದು ಎಷ್ಟು ಕವರ್ ಆಗಿರುತ್ತೆ ಹಾಕ್ತೀವಿ ಪುಪ್ಪನ ಫೋನಲ್ಲೇ ಎತ್ಕೋತೀವಿ ಪುಪ್ಪ ಹೆಂಗನ್ಸ್ತು ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ ಇದೆ ಇದೆಲ್ಲ ಫುಲ್ ಸೆಂಟಿಮೆಂಟ್ ಡೈಲಾಗ್ಸ್ ಹೊಡಿತಾವ್ರೆ ನಮ್ದು ಹಾರ್ಟ್ ಸ್ಟ್ರಾಂಗ್ ಇದೆ ನಾನು ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ರೇಂಜಲ್ಲಿದೆ ಅಂತೆ ಇಲ್ಲಿ ಬಂತು ಇಲ್ಲಿ ಪಲ್ಲಿ ಬಂತು ಇಲ್ಲಿಗೆ ಹೋದೆ ಹಾಯ್ ಪಲ್ಲಿ ಅಂತ ಗಾನ ಗಾನವು ಅವ್ರ ಅಪ್ಪ ಹೊಡಿತಾ ಇದ್ರೆ ಪಲ್ಲಿ ನೋಡ್ಬಾ ಚಿನ್ನು ಅಂತ ಕರೆದ್ರೆ
ಹೋಗು ಅಂದರೆ ಹಾಯ್ ಪಲ್ಲಿ ಹಾಯ್ ಅದು ಹೋಯ್ತಾವನೆ ಎಲ್ಲೋ ಸುಮ್ಮನೆ ಹೊಟ್ಟೋಗುತ್ತೆ ಅವನು ನೆನಪಿದ್ದ ಸಾಗರ್ ಬಟ್ಟೆ ಹಾಯ್ ಆಯ್ತು, ಹೆಂಗ ಅನ್ನಿಸ್ತು ಹೇಳು. ಆಯ್ತು, ಏನು ಹೇಳಾರೆ ಬದನೆಕಾಯಿ ಹೋಗೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಸೊ ಗೈಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಆಂಜನೇಯ.